ಇವಾಗ ಬದಲಾಗಿದ್ದೀನಿ ಅಂತ ಎಷ್ಟು ಬೇಡ್ಕೊಂಡ್ರು ಅಷ್ಟೇ ಅನ್ಸುತ್ತೆ. ಅಯ್ಯೋ ನಮ್ಮ ಯಜಮಾನ್ರು ಎಲ್ಲ ಇದಾರ, ಅವ್ರು ಏನಂತಾರೋ ಏನೋ ಬಂದ್ರೆ ಅಯ್ಯೋ ಅಯ್ಯೋ ನಮ್ಮ ಯಜಮಾನ್ರು ಆದ್ರೂ ನನ್ನ ಕ್ಷಮಿಸಿ ಮನೆಗೆ ಕರ್ಕೊಂತಾರೋ ಇಲ್ವೋ, ಯಾವಾಗ ಬರ್ತಾರೋ ಏನೋ, ಎಲ್ಲಿಗೆ ಹೋಗ್ಯವ್ರೋ ಏನೋ, ಇನ್ನು ಎಷ್ಟೊತ್ತಂತ ಕಾಯೋದಪ್ಪ ಇಲ್ಲಿ. ನಾನು ಬಂದು ಎಷ್ಟೋ ಹೊತ್ತಾಯ್ತು. ದೇವ್ರೇ ನನ್ಗೆ ಅಂತ ಸ್ಥಿತಿಗೆ ತಂದ್ಬಿಟ್ಟಲ್ಲಪ್ಪ. ನಾನು ಹೆಂಗೋ ಕ್ಷಮಿಸಿ ನಮ್ಮ ಅತ್ತೆನು ನನ್ನ ಗಂಡನು ಮನೆ ಕರ್ಕೊಂತಾರೆ ಅಂತನ ಬಂದೆ ಆಸೆಯಿಂದನ. ಆದ್ರೆ ನಮ್ಮ ಅತ್ತೆ ಬಾಯಿಗೆ ಬಂದಂಗೆ ಬೈದು ನನ್ನಿಲ್ ಬಾಗ್ಲಾಗೆ ಬಿಟ್ಟು ಹೊಟ್ಟೆ ಹೋಗ್ಬಿಟ್ರು. ನಮ್ಮ ಯಜಮಾನ್ರು ಏನಂತಾರೋ ಏನೋ ಬಂದಾಗ. ಇದು ಯಾರಿದು? ಗೌರಿ ಇದ್ದಂಗ ಇದ್ದಾಳೆ. ಗೌರಿನೇ ಇದ್ದಂಗ ಇದ್ದಾಳಪ್ಪ. ಯಾಕ ಇಲ್ಲಿ ಬಂದು ಕೂತ್ಕೊಂಡು ಹೇಳ್ತಾ ಇದ್ದಾಳೆ? ಕೇಳ ನೀರು ಯಾಕೆ ಅಂತಾನ. ಗೌರಿ 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 ನೀನೇನೆ ಯಾಕೆ ಹಿಂಗ್ ಕುಕ್ಕೊಂಡು ಇಲ್ಲಿ ಬಾಗ್ಲ ಕುಕ್ಕೊಂಡು ಹೇಳ್ತಾ ಇದ್ಯಾ? ಅಲ್ವೇ ಇಷ್ಟ ದಿನ ಎಲ್ಲಿದ್ದೆ ನೀನು? ಅಲ್ಲ ನಿನ್ ಗಂಡನ್ ಕೂಟ ಜಗಳ ಮಾಡ್ಕೊಂಡು ಓದಾಳು, ಇಟ್ಲ ತಿರುಗಿ ನೋಡ್ಬಾರ್ದೆ ನೀನು? ಇವಾಗ ಬಂದು ಇಲ್ಲಿ ಕುತ್ಕೊಂಡು ಹೇಳ್ತಾ ಇದೆಯಲ್ಲ, ಯಾಕೆ ಹಿಂಗ್ ಹೇಳ್ತಾ ಇದ್ಯಾ? ಯಾರು ಇಲ್ವೇ ಮನೆಯಾಗೆ? ಕಣ್ಪುಟ್ಟಜ್ಜಿ ನಾನೇನೆ. ಯಾಕೆ ಇಲ್ಲಿ ಕುತ್ಕೊಂಡು ಹೇಳ್ತಾ ಇದೆಯಾ? ಅಲ್ವೇ ಗಂಡನ್ ಕೂಟ ಜಗಳ ಮಾಡ್ಕೊಂಡು ಓದಾಳು, ಗಂಡ ಹೆಂಗೈದಾನೆ, ಅತ್ತೆ ನಾದ್ನಿ ಎಲ್ಲ ಹೆಂಗೈದಾರೆ ಅಂತನ ತಿರುಗುನು ನೋಡ್ಲಿಲ್ವಲ್ಲೇ ನೀನು? ಈಗ ಬಂದು ಇಲ್ಲಿ ಕುತ್ಕೊಂಡು ಹೇಳ್ತಾ ಇದೆಯಲ್ಲ, ನಿನ್ ಗಂಡ ಅಲ್ಲೇನೆ 2ನೇ ಮದ್ವೆ ಆಗ್ಯವನ್, ನಿನಗೆ ಗೊತ್ತೋ ಇಲ್ವೋ? ಗೊತ್ತು ಎಲ್ಲನ, 2ನೇ ಮದ್ವೆ ಆಗಿರೋದು ಗೊತ್ತು, ಎಲ್ಲ ಗೊತ್ತು. ಒಂದ್ಸಲನ ಬಂದಿದ್ದೆ. ನಾನ್ ಬಂದಾಗ್ಲೆ ನಮ್ಮ ಅಯ್ಯಪ್ಪನೂ ಆ ಜಿಲೇಬಿ ಅಂಬಳ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದ. ನನಗೂ ಗೊತ್ತು ಹೇಳು. ಇವಾಗಿನ ನಾನು ಬಂದಾಗ ನಮ್ಮ ಅತ್ತೆ, ಆ ಜಿಲೇಬಿ, ಆ ಸೀತಾ ಎಲ್ಲಾರು ಸಿಕ್ಕಿದ್ರು. ಸಿಕ್ಕಿದ್ರು ಮತ್ತೆ ಎಲ್ಗೋದ್ರು ಮನೆಗಿಲ್ದಂಗೆ? ನಾನು ಬಂದಾಗ ಅವ್ರು ಎಲ್ಗ ಹೊಲ್ಟಿದ್ರು, ಎಲ್ಲ ದೇವಸ್ಥಾನಕ್ಕೋ ಏನೋ ಅಂತ ಹೇಳಿ. ನಾನು ಬಂದಿದ್ ನೋಡಿ ಬಾಯಿಗೆ ಬಂದಂಗೆ ಬೋಯ್ತು ನಮ್ಮ ಅತ್ತೆ. ಈಗ ಯಾಕೆ ಬಂದಿದ್ಯಾ, ನಾವು ಚೆನ್ನಾಗಿದ್ದೀವಿ, ತಿರ್ಗಾ ಹಾಳು ಮಾಡಕ್ ಬಂದಿದ್ಯಾ ನಮ್ಮ ಮನೇನ ಅಂತ ಹೇಳಿ ಬೈದು ಅದೇ ಹೋದ್ರು. ಅದಕ್ಕೆ ನಮ್ಮ ಅಯ್ಯಪ್ಪ ಇನ್ನ ಬಂದಿಲ್ಲ. ಅಯ್ಯಪ್ಪ ಏನಂತಾನೋ ನೋಡೋಣ. ಅದಲ್ಲಿ ಅಯ್ಯಪ್ಪನಿಗೆ ಮಾತಾಡಿಸ್ಕೊಂಡು ತಪ್ಪಾಯ್ತು ಕ್ಷಮಿಸು ಅಂತ ಹೇಳಿ ಅಯ್ಯಪ್ಪನ ಕೇಳಕ್ಕೆ ಮನ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ನೀನ್ ಎಂತ ದಡ್ಡ ಮುಂಡೆ ನೋಡು. ದೇವ್ರಂತ ಗಂಡನ ಬಿಟ್ಟು ಹೋಗಿ ಅಲ್ಲಿ ಕುಕ್ಕೊಂಡೆ ತವ್ರ ಮನೆಗೆ. ಎಷ್ಟು ಕರೆದ್ರು ಬರ್ಲಿಲ್ಲ ನಿನ್ ಗಂಡ. 2ನೇ ಮದ್ವೆ ಆಗಿ ಸಂತೋಷವಾಗ ಇದ್ದಾನೆ. ಈಗ ಕಣ್ಣೀರಾಕಿ ಬಂದಿದ್ಯಾ ನೀನು? ಈಗ್ಲಾದ್ರೂ ಗೊತ್ತಾತಲ್ಲ ಗಂಡನ ಬೆಲೆ ಏನು ಅಂತಾನ ನಿನ್ಗೆ. ಕಣಜ್ಜಿ, ಅಲ್ಲೂ ಏನೇನೋ ಆಗೋತು. ನಾನು ಜೈಲಿಗೆಲ್ಲ ಹೋಗಿದ್ದೆ. ಜೈಲಿಗೆ ಹೋಗಿ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು, ಅಲ್ಲಿದ್ರೆ ನನಗೆ ಮರ್ಯಾದೆ ಇರಲ್ಲ, ಗಂಡನ ಜೊತೆಗೆ ಇರ್ಬೇಕು ಅಂಬೋದು ಅವಾಗ್ಲೇ ಗೊತ್ತಾಗಿದ್ದು. ಅದಕ್ಕೇನೆ ನಮ್ಮ ಅಣ್ಣಯ್ಗೂ ನಮ್ಮ ಅಮ್ಮಯ್ಗೂ ಹೇಳಿ ಬಂದೆ. ಏನಾದ್ರೂ ಅಂಬ್ಲಿ ಹೇಳು, ಹೋಗ್ತೀನಿ ನಾನು ಗಂಡನ ಮನೆಗೆ ಅಂತ ಹೇಳಿ ಅದೇ ಬಂದೆ ಬ್ಯಾಗ್ ತಕೊಂಡು. ಆದ್ರೆ ನಮ್ಮ ಅತ್ತೆ ನೋಡಿದ್ರೆ ಬಾಯಿಗೆ ಬಂದಂಗೆ ಬೋಯ್ತು. ಬೈದೆ ಇನ್ನೇನ್ ಮಾಡ್ತಾಳೆ ನಿಮ್ಮ ಅತ್ತೆನ? ಇಟ್ಟು ಓಟು ಎನ್ಸಿದ್ಯಾ ನೀನು? ಅಲ್ಲ ಚೆನ್ನಾಗಿಲ್ದೇನೆ ಹಾಸಿಗೆ ಹಿಡ್ದಾಗ ನೋಡ್ಕೊಂತಿರ್ಲಿಲ್ಲ, ಉಂಬಾಕ್ ತಿಂಬಾಕ್ ಕೊಡ್ತಿರ್ಲಿಲ್ಲ. ಯಾವಾಗ ಹೊರಗ್ತಾಳೆ ಈ ಮುದುಕಿ ಅಂತ ಯಾವಾಗ್ಲೂ ಬೈತಿದ್ದೆ ನಿಮ್ಮ ಅತ್ತೆನ. ಅಷ್ಟೆಲ್ಲ ಏನ್ಸಿರಳ್ನ ಮನೆ ಕರ್ಕೊಂತಾಳೆ ಹೇಳಿ. ಇವಾಗ ನಿಮ್ಮ ಅತ್ತೆ ಚೆನ್ನಾಗಿದ್ದಾಳೆ. ನಿನ್ ಗಂಡನ 2ನೇ ಹೆಂಡತಿ ಚೆನ್ನಾಗಿ ನೋಡ್ಕೊಂಡು ಇವಾಗ ಹುಷಾರಾಗಂಗ್ ಮಾಡಿದಾಳೆ ನಿಮ್ಮ ಅತ್ತೆನ. ನಿನ್ ಗಂಡನು ಅಷ್ಟೇನೆ ಚೆನ್ನಾಗೈದಾನೆ, ಇವಾಗ ಎಲ್ಲಾನ ಚೆನ್ನಾಗೈತೆ. ಈಗ ಬಂದು ಅಳ್ತಾ ಕುಕ್ಕಣಿದ್ಯಾ. ಅದೇನೋ ಹೇಳ್ತಾರಲ್ಲ, ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲ ಹಾಕಿದ್ರು ಅಮ್ಮಂಗೆ. ನೀನು ಇವಾಗ ಬಂದಿದ್ಯಾ ಕಣ್ಣೀರ್ ಹಾಕೊಂಡು ತಪ್ಪಾತು ಅಂತಾನ. ಈಗ ಬಂದ್ರೆ ನೀನ್ ಯಾರು ಕರ್ಕೊಂತಾರೆ ಹೇಳು ಮನೆಗೆ? ಪುಟ್ಟಜ್ಜಿ ಪುಟ್ಟಜ್ಜಿ ಈಗ ಬಂದೇನ್ ಪಾಪ ಬಾ. ನೋಡಿಲಿ ನಿನ್ ಹೆಂಡತಿ ಅಳ್ತಾ ಕುಕ್ಕಣಿದಾಳೆ ಇಲ್ಲಿ ಬಾಗಲಾಗೆ. ನನ್ನ ಹೆಂಡತಿ ಯಾಕೆ ಅಳ್ತಾ ಕುಕ್ಕಂತಾಳಜ್ಜಿ? ಏನಾಗೈತೆ ಅವಳಿಗೆ? ಚೆನ್ನಾಗೇ ಇದ್ಲಲ್ಲ ನಾನು ಎದ್ದ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ. ಅಯ್ಯೋ ನಿನ್ನ ಹೆಂಡತಿ ಅಂದ್ರೆ ನಿನ್ನ 2ನೇ ಹೆಂಡತಿ ಅಲ್ಲ, ನಿನ್ ಮೊದಲನೇ ಹೆಂಡತಿ. ಬಂದು ಅಳ್ತಾ ಕುಕ್ಕಣಿದಾಳೆ ಇಲ್ಲಿ. ಬಾ ನೋಡ್ಬಾ ಇಲ್ಲಿ. ರೀ ನಾನು ಕಣ್ರಿ ಗೌರಿ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನಿನ್ಗೂ ನನಗೂ ಏನ್ ಸಂಬಂಧ? ಯಾಕೆ ಬಂದೆ ಇಲ್ಲಿಗೆ? ಅಲ್ಲ ಚೆನ್ನಾಗಿರೋ ಸಂಸಾರನ ಹಾಳು ಮಾಡ್ಬೇಕು ಅಂತ ಬಂದಿದ್ಯೇನ್ ತಿರ್ಗಾನ? ಇಲ್ಲ ಕಣ್ರಿ, ದಯವಿಟ್ಟು ನನ್ ಕ್ಷಮಿಸ್ಬಿಡ್ರಿ. ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟೆ. ಅವಾಗ ನನಗೆ ಬುದ್ಧಿ ಇರ್ಲಿಲ್ಲ ಅವಾಗ. ಅದಕ್ಕೆ ಹಂಗೆಲ್ಲ ಜಗಳ ಮಾಡ್ಕೊಂಡ್ಬಿಟ್ಟೆ ನಿನ್ ಜೊತೆಗೆ. ಇವಾಗ ನಾನು ಏನ್ ಮಾಡಿದೆ, ನಂದು ಏನ್ ತಪ್ಪೈತೆ ಎಂಬುದು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಕಣ್ರಿ. ನನ್ ಕ್ಷಮಿಸ್ಬಿಡ್ರಿ. ಇನ್ನ ಕ್ಷಮಿಸ್ಬೇಕೆ? ನೀನು ಕ್ಷಮಿಸಕ್ಕೂ ಅರ್ಹಾಳಲ್ಲ ನೀನು. ನಿನ್ನಂತಳಿದ್ರೆ ಮನೆ ಹಾಳಾಗಿ ಹೋಗ್ತವೆ. ಚೆನ್ನಾಗಿರೋ ಸಂಸಾರಗಳು ಅರ್ದು ಊರ್ ಬಾಗಲಾಗ್ಬಿಡ್ತವೆ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಯಾರೇ ಹೇಳಿರು ನಿನಗೆ ಇಲ್ಲಿಗೆ ಬಾ ಅಂತಾನ? ಇಷ್ಟಕ್ಕೂ ನಿನಗೂ ನನಗೂ ಏನ್ ಸಂಬಂಧ ಹೇಳು?
ನೀನು ನನ್ನ ಹೆಂಡ್ತಿನೂ ಅಲ್ಲ, ನಾನು ನಿನ್ನ ಗಂಡನೂ ಅಲ್ಲ. ಸುಮ್ಮನೆ ಹೋಗ್ತಾ ಇರು ನಿನ್ನ ಬ್ಯಾಗ್ ನೀನು ತಕೊಂಡು. ಇಲ್ಲೇನಾದ್ರೂ ಕಾಣಿಸ್ಕೊಂಡ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡು. ರೀ ಸಂಬಂಧ ಇಲ್ವೇನ್ರಿ? ನಾನ್ ನಿಮ್ಮ ಮೊದಲನೇ ಹೆಂಡತಿ ಕಣ್ರಿ. ಈ ಮನೆ ಸೊಸೆ ನಾನು. ಈ ಮನೆಗೆ ಬರೋಕೆ ನನಗೆ ಏನು ಹಕ್ಕಿಲ್ವಾ? ಥು, ಬರೇ ಹೆಂಡ್ತಿ ಅಂದ್ರೆ ಬರೇ ತಾಳಿ ಕಟ್ಟಿಸ್ಕೊಂಡು ಏರ್ಕೆನೆ ಹೆಂಡ್ತಿ ಆಗಲ್ಲ ಕಣಿ. ಗಂಡಗೆ ಕಷ್ಟ ಬರ್ಲಿ ಸುಖ ಬರ್ಲಿ ಜೊತೆಯಾಗಿ ಇರೋಳು ನಿಜವಾದ ಹೆಂಡ್ತಿ. ಕಷ್ಟ ಬಂದೇಡ್ಕೆನೆ ಜಗಳ ಮಾಡ್ಕೊಂಡು ಬಿಟ್ಟೋಗಂತ ನಿನ್ನಂತಳು ಹೆಂಡ್ತಿ ಅಲ್ಲ. ಎಮ್ಮಾರಿ ನೀನು. ರೀ ನನ್ನ ಏನ್ ಬೇಕಾದ್ರು ಅಂದ್ರಿ, ಆದ್ರೆ ಹೆಂಡತಿ ಅಲ್ಲ. ಈ ಮನೆಗೆ ಬರ್ಬೇಡ ಅಂತ ಮಾತ್ರ ಹೇಳ್ಬೇಡ್ರಿ ಕಣ್ರಿ. ಹೆಂಗೋ ಈ ಮನೆಯಾಗ ಒಂದ್ ಸ್ವಲ್ಪ ಜಾಗ ಕೊಡ್ರಿ. ಈ ಮನೆ ಕೆಲಸದಾಳಾಗಿತ್ಕೊಂಡು ಅತ್ತೆ ಸೇವೆ ಮಾಡ್ಕೊಂಡು ನಿಮ್ ಸೇವೆ ಮಾಡ್ಕೊಂಡು ಹೆಂಗೋ ಒಂದ್ ಮೂಲೆಯಲ್ಲಿ ಇರ್ತೀನಿ ಕಣ್ರಿ. ನನ್ ಮಾತ್ರನ ಮನೆಯಿಂದನ ವಾಪಸ್ ಕಳಿಸ್ಬೇಡ್ರಿ ಕಣ್ರಿ. ನನ್ ಮನೆಗ್ ಕರ್ಕೊಳ್ರಿ. ನಾನ್ ತುಂಬಾ ನೊಂದ್ ಬಿಟ್ಟಿದೀನಿ ಆಲೇನೆ ಜೀವನದಾಗೆ. ಜೀವನನೇ ಬೇಡ, ಸತ್ತೋಗ್ಬಿಡಣ ಅನ್ಸ್ತು. ಆದ್ರೂನು ಒಂದ್ ಮಾತು ನಿಮ್ಗೂ ಹೇಳ್ಬಿಡಣ, ಹೆಂಗನಾಗ್ಲಿ ಕ್ಷಮಿಸಿ ಮನೆಗ್ ಕರ್ಕೊಂತೀರೇನೋ ಅಂತೇಳಿ ಆಸೆಯಿಂದ ಬಂದಿದ್ದೀನಿ. ದಯವಿಟ್ಟು ನನಗೆ ನಿರಾಸೆ ಮಾಡ್ಬೇಡ್ರಿ ಕಣ್ರಿ. ನಾನ್ ಬದ್ಲಾಗಿದ್ದೀನಿ ಇವಾಗ. ನೀನು ಬದ್ಲಾಗದ? ಅಲ್ಲ, ನಾಯಿ ಬಾಲ ಬೇಕಂದ್ರೆ ನೆಟ್ಟಗಾಗ್ಬೋದು, ಆದ್ರೆ ನೀನ್ ಮಾತ್ರ ಬದ್ಲಾಗಲ್ಲ. ನನಗೆ ಚೆನ್ನಾಗಿ ಗೊತ್ತೈತಿ. ಏನೋ ಬೇರೆ ಏನೋ ತಲೆಗಿಕ್ಕೊಂಡು ಬಂದಿದ್ಯಾ ಅನ್ಸುತ್ತೆ. ನಾನಿವಾಗ ಜಿಲೇಬಿನ ಮದ್ವೆ ಆಗಿ ಸಂತೋಷವಾಗಿ ಇದ್ದೀನಲ್ಲ, ಅದು ನೋಡಿ ನಿನ್ಗೆ ಸಹಿಸ್ಕೆಮಕ್ಕಾಗ್ತಿಲ್ಲ. ಹೊಟ್ಟೆ ಊರಿಗೆ ನಮ್ಮಿಬ್ರು ಮದ್ದಿಗದಾಗೆ ಏನಾನ ಜಗಳ ತಂದಿಕ್ಕಿ ನನ್ನ ಅವಳನ್ನು ದೂರ ಮಾಡಕ್ಕೆ ಬಂದಿರ್ತೀಯ ನೀನು. ಉಸಿರು ಒಳ್ಳಿ ಅಂತೇಳಿ ನಿನ್ ಮಾತಾ ಯಾರು ನಂಬಲ್ಲ. ಸುಮ್ಮನೆ ಹೋಗ್ತಾ ಇರು. ಅಲ್ಲ, ಪದೇ ಪದೇನೆ ನಿನ್ ನಂಬಕ್ಕೆ ನಾನೇನು ಅಷ್ಟು ದಡ್ಡ ಅಲ್ಲ. ಅಲ್ಲಿ ಒಂದ್ಸಲ ನಿನ್ ಕ್ಷಮಿಸಿ ಮನೆಗೆ ಬಿಟ್ಕೊಂಡು ಅನುಭವಿಸಿದೀನಿ ನಿನ್ನಿಂದನ. ಶಿವ ಯಾವಾಗ ಬಂದಪ್ಪ? ಈಗ ಒಂದ್ ಸ್ವಲ್ಪ ತಾತು ಕಣಮ್ಮ. ನೀವೆಲ್ಗೋಗಿದ್ರಿ? ರೀ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಅತ್ತೆ ಹುಷಾರಾದ್ರೆ ಬಂದು ಪೂಜೆ ಮಾಡಿಸ್ತೀನಿ ಅಂತ ನಾ ಆರ್ಕೆ ಮಾಡ್ಕೊಂಡಿದ್ದೆ. ಅದಕ್ಕೆ ಅತ್ತೆನು ನಾನು ಸೀತಾನು 3 ಜನನು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ. ನಡೀರಿ ಒಳಕ್ ಹೋಗೋಣ. ನೋಡಮ್ಮ, ಈ ದರಿದ್ರದಳು ಇನ್ನ ಏನೋ ಬ್ಯಾರೆ ಸ್ಕೆಚ್ ಹಾಕೊಂಡು ಇಲ್ಲಿ ಬಂದಿದ್ದಾಳೆ ನಮ್ಮ ಮನೆಗೆ. ತಿರ್ಗಾ ನಮ್ಮ ಮನೆಗೆ ಬಿಟ್ಕೊಳ್ರಿ, ನನ್ ತಪ್ಪಾತು ಅಂತ ಬಂದಿದ್ದಾಳೆ. ತಿರ್ಗಾ ಏನ್ ಕಿತಾಪತಿ ಮಾಡ್ತಾಳೋ ಏನೋ. ಹೌದೇನೋ, ಇನ್ನ ಇಲ್ಲೇ ಕೂಕೊಂಡಿದ್ದಾಳೆ ಇವಳು. ಅಲ್ಲ, ನಾವು ಅವಾಗ್ಲೇ ಗುಡಿಯಕ್ಕೆ ಹೋಗ್ಬೇಕಾದ್ರೇನೆ ಬಂದ್ಲು ಅಡ್ಡನ. ಇಲ್ಲಿ ಕುಕ್ಕಬೇಡ ಕಣಿ, ಹೋಗ್ತಾ ಇರು. ನಿನ್ಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ನೀನ್ ಬರಕ್ ಹೋಗ್ಬೇಡ, ನಾವು ಚೆನ್ನಾಗಿದ್ದೀವಿ. ಚೆನ್ನಾಗಿರೋ ಮನೇನ ಸಂಸಾರನ ಹಾಳು ಮಾಡ್ಬೇಡ. ತಿರ್ಗಾ ಬಂದು ಅಂತ ಹೇಳಿ ಅವಾಗ್ಲೇ ಮಕ್ಕುಗ್ದಿದ್ದೀನಿ. ಇನ್ನ ಇಲ್ಲೇ ಕುಂತಾಳೆ ಹೇಳನು ಎದ್ದು ಹೋಗೋದ್ ಬಿಟ್ಟು. ರೀ ನೀವ್ ಅಂದ್ಕೊಂಡಂಗೆ ನಾನು ಹಳೆ ಗೌರಿ ಎಲ್ಲ ಕಣ್ರಿ. ಈಗ ಬದ್ಲಾಗಿದ್ದೀನಿ. ನನಗೆಲ್ಲ ಅರ್ಥ ಆಗೈತೆ. ನನ್ನ ತಪ್ಪೇನು ಅಂತಾನು ಇವಾಗ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ ಮುಂದೆ ಯಾವತ್ತೂ ನಿಮ್ ಕೂಡ ಜಗಳ ಮಾಡಲ್ಲ. ನನ್ ಕ್ಷಮಿಸಿ ಮನೆ ಕರ್ಕೊಳ್ರಿ. ನೀನ್ ಯಾಕೆ ನನ್ನ ಕಾಲಿಗೆ ಬೀಳ್ತೀಯಾ? ನೀನು ದೊಡ್ಡ ಮನಸ್ತಿ. ನೀನು ಹೋಗ್ತಾ ಇರು. ಈ ಬಡವನ ಕಾಲಿಗೆ ಯಾಕೆ ಬೀಳ್ತೀಯ ನೀನು? ನಿನಗೆ ಗಂಡ ಬೇಕಾಗಿಲ್ಲ. ನಿನಗೆ ಚೆನ್ನಾಗಿ ದುಡ್ದು ನೀನ್ ಕೇಳಿದ್ದೆಲ್ಲ ತಂದ್ಕೊಡನ್ ಬೇಕು. ಹೋಗ್ತಾ ಇರು. ಪುಡ್ಡಜ್ಜಿ ನೀನಾದ್ರೂ ಹೇಳ್ ಪುಡ್ಡಜ್ಜಿ, ನನ್ ಗಂಡಗೂ ನಮ್ಮ ಅತ್ತಿಗೂನು ನಾನ್ ಬದ್ಲಾಗಿದ್ದೀನಿ. ನಾನ್ ಮುಂಚೆ ತರ ಇಲ್ಲ. ಇನ್ನು ಯಾವತ್ತೂ ಜಗಳ ಮಾಡಲ್ಲ. ಚೆನ್ನಾಗಿ ನೋಡ್ಕೊಂತೀನಿ ಮನೆಗೆ ಎಲ್ಲಾರ್ನು. ಈ ಮನೆಯಾಗೆ ಕೆಲಸದಾಳಿದ್ದಂಗಿರ್ತೀನಿ. ನೀನಾನ ಹೇಳ್ ಪುಡ್ಡಜ್ಜಿ, ನನ್ಗೊಂದೇ ಒಂದು ಅವಕಾಶ ಕೊಡ್ಲಿ. ನಾನೇನ್ ಹೇಳನಮ್ಮ, ಹೇಳೋ ಟೈಮ್ನಾಗೆ ಹೇಳ್ದೆ. ಅವಾಗ ನೀನು ಯಾರ ಮಾತು ಕೇಳಲಿಲ್ಲ. ನಿನ್ನಾಟನೇ ನಿನಗೆ ಮುಖ್ಯ ಆಗಿತ್ತು. ಈಗ ಗೊಳೋ ಅಂತ ಹೇಳ್ತಾ ಇದ್ಯಾ. ಶಿವಣ್ಣ ಏನ್ ಮಾಡಕ್ಕಾಗುತ್ತಪ್ಪ, ಏನೋ ತಪ್ಪಾತು ಅಂತ ಹೇಳಿ ಗೊಳೋ ಅಂತ ಹೇಳ್ತಾ ಇದ್ದಾಳೆ. ಏನೋ ಬದ್ಲಾಗಿರಂಗ ಇದ್ದಾಳಪ್ಪ. ಕ್ಷಮಿಸಿ ಒಳಗ್ ಕರ್ಕ, ಇನ್ನೇನ್ ಮಾಡಕ್ಕಾಗುತ್ತೆ? ಸುಮ್ನೀರ್ ಪುಟ್ಟಜ್ಜಿ, ಇಂಥ ಮನೆ ಹಾಳಿನ ತಿರ್ಗಾ ಏನಾದ್ರೂ ಕಣ್ಣೀರಿಗೆ ಕರಗಿ ಮನೆ ಒಳಗ್ ಬಿಟ್ಕೊಂಡ್ರೆ ಚೆನ್ನಾಗಿರೋ ನಮ್ ಸಂಸಾರನು ಹಾಳಾಗಿ ಹೋಗುತ್ತೆ ಆಮೇಲೆ. ಏನ್ ಮಾಡಕ್ಕಾಗುತ್ತಪ್ಪ? ಎಲ್ಲಾರು ತಪ್ಪು ಮಾಡ್ತಾರೆ. ಇವಳೊಂದಿಷ್ಟು ಜಾಸ್ತಿನೇ ತಪ್ಪು ಮಾಡಿದಾಳೆ. ಹೋದ್ರು ಹೋಗ್ಲಿ. ದೇವ್ರು ನಿಮ್ಗೇನೇನು ಕೆಟ್ಟದ್ ಮಾಡಿಲ್ಲ. ನಿನ್ಗೂನು ಒಳ್ಳೆ ಹೆಂಡ್ತಿನೇ ಸಿಕ್ಕಿದಾಳೆ. ನಿಮ್ಮ ಅಮ್ಮನೂ ಹುಷಾರಾಗೈತಿ. ಈಗ ಇನ್ನೇನ್ ಮಾಡಕ್ಕಾಗುತ್ತೆ? ತಪ್ಪಾತು ಅಂತ ಹೇಳಿ ಕಾಲಿ ಬಿದ್ದೇವಳೆ. ಕ್ಷಮಿಸಿ ಮನೆ ಕರ್ಕೊಳ್ರಿ. ಸಿದ್ದಮ್ಮ ನೀನಾನ ಹೇಳೆ ನಿನ್ ಮಗುಗೆ ಇದೊಂದ್ಸಲ. ಏನಮ್ಮ ನೀನ್ ಹಿರಿ ಮನಸ್ತಿ, ನೀನ್ ಮಾತಿಗೆ ಇಲ್ಲ ಅಂತ ಹೇಳಕ್ಕೂ ಆಗಲ್ಲ. ಇವಳು ನಂಬಿ ಒಳಗ್ ಕರ್ಕೊಂಬಕ್ಕೂ ಆಗಲ್ಲ. ಮಂಗಾಗೈತಿ. ನಮ್ಮ ಅಮ್ಮಯ್ಯನೇ ಕೇಳಮ್ಮ. ನಮ್ಮ ಅಮ್ಮಯ್ಯ ಒಪ್ಕೊಂಡ್ರೆ ನಂದೇನು ಇಲ್ಲ. ಸಿದ್ದಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ? ಇವಳು ನಿನ್ ಸೊಸೆನೆ ಅಂದ್ಕೊಂಡು ನಿನ್ ಮಗಳೇನೆ. ಏನೋ ನಿನ್ ಮಗಳು ತಪ್ಪು ಮಾಡಿದಾಗ ನಿನ್ ಕ್ಷಮಿಸ್ತಿರ್ಲಿಲ್ವೇನೆ? ನಿನ್ ಮಗಳೇ ಅಂದ್ಕೊಂಡು ಕ್ಷಮಿಸಿ ಒಳಗ್ ಕರ್ಕ. ಇನ್ನೇನ್ ಮಾಡಕ್ಕಾಗುತ್ತೆ? ಅವಳಿನ ಎಲ್ಗ ಹೋಗ್ತಾಳೆ? ಪಾಪ ಅದ ಶಾನೆ ನೊಂದು ಬಂದಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಅವಾಗಿಂದ ಒಂದೇ ಸಮಕ್ಕೆ ಗೊಳೋ ಅಂತ ಹೊಳ್ತಾ ಇದ್ದಾಳೆ. ನನ್ ಕೈಲಂತೂ ನೋಡಕ್ ಆಗ್ತಿಲ್ಲಮ್ಮ. ಸರಿ ಕಣೆ ಪುಟ್ಟಮ್ಮ, ಏನೋ ಹೆಣ್ಣು ಮಗಳು ಕಣ್ಣೀರ್ ಹಾಕ್ಬಾರ್ದು ಅಂತ ಹೇಳಿ ಒಪ್ಕೊಂತಾ ಇದ್ದೀನಿ. ತಿರ್ಗ ಆಮೇಲೆ ಏನನ ಅದು ಇದು ಅಂತೇಳಿ ಜಗಳ ಮಾಡಿದ್ರೆ ನಾನೇನು ಸುಮ್ಮನಿರಲ್ಲ. ನಾನೇನೆ ಕೊತ್ತಿಡ್ದು ಆಚೆಗೆ ನೂಕ್ಬಿಡ್ತೀನಿ ಅಷ್ಟೇನೆ. ಸುಮ್ಮನ ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಂಡು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ.
ಅದು ಇದು ಅಂತ ಹೇಳಿ ಮಾತಾಡಿರೆ ಚೆನ್ನಾಗಿರಲ್ಲ. ನೋಡು, ಜಿಲೇಬಿ ಬಂದಾಗಿಂದನ ನಮ್ಮ ಮನೆಗೆ ಯಾವ ಜಗಳನೂ ಇಲ್ಲ, ಏನೂ ಇಲ್ಲ, ಸುಖವಾಗಿದ್ದೀವಿ, ನಾನು ಚೆನ್ನಾಗಾಗಿದ್ದೀನಿ. ಅದಕ್ಕೆ ಹೇಳ್ತಾ ಇರೋದು, ಇವಳು ಬಂದ್ಮೇಲೆ ಆಮೇಲೆ ಏನಾನ ಕಿತಾಪತಿ ಮಾಡಿ ಜಗಳ ಮಾಡಿದ್ರೆ ನಾನೇನು ಸುಮ್ಮನಿರಲ್ಲ ನೋಡು. ಇಲ್ಲ ಕಣತೆ, ನೀವೇನ್ ಹೇಳ್ತೀರೋ ಆ ಕೆಲಸ ಮಾಡ್ಕೊಂಡು ಒಂದ್ ಮೂಲೆಯಲ್ಲಿ ಮಣಿ ಕೆಂತೀನಿ, ನೀವ್ ಹಾಕಿದ್ ಕೂಳ್ ತಿನ್ಕೊಂಡು. ಹೆಂಗೋ ನೀವು ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು ನನಗೆ. ಅದಕ್ಕೆ ಬರ್ರಿ ನಾ ಒಳಕ್ ಹೋಗೋಣ. ನಡಿಯಮ್ಮ ಗೌರಮ್ಮ, ಬ್ಯಾಗ್ ತಕೊಂಡು ನಡಿ ನೀನು ಒಳಕ್ಕೆ. ಇನ್ಮೇಲಾದ್ರೂ ನೆಟ್ಟಿಗೆ ಸಂಸಾರ ಮಾಡಕ್ ಕಲ್ತ್ಕ. ಅವ್ರು ಇವರು ಮಾತು ಕೇಳಬೇಡ, ಮಾತು ಕೇಳಿ ಗಂಡನ ಕೂಟೆ ಜಗಳ ಮಾಡಕ್ ಹೋಗ್ಬೇಡ. ನೋಡು, ಈಗಲೇ ಅನ್ಭವಿಸ ಇದೆಯಾ, ತಿರ್ಗಿ ನನ್ನ ಜಗಳ ಮಾಡ್ಕೊಂಡ್ರೆ ಯಾರು ಹೇಳಕ್ ಬರಲ್ಲ ನಿನಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.